ಪಾನಿಪುರಿ ಮಾಡುವ ಜಾಗ ಹೇಗಿದೆ ನೋಡಿ. ಒಂದು ತಿನ್ನೋ ವಸ್ತು ಮಾಡುವಂತ ಜಾಗನ ಅಂತ ನಾವೇ ನಮ್ಮನ್ನ ಪ್ರಶ್ನಿಸಬೇಕು. ಪಾನಿಪುರಿ ತಿನ್ನುವ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಒಂದು ಗೋಲ್ಗುಪ್ಪನ ಬಾಯಿಗಿಡೋ ಮುಂಚೆ ಈ ವಾತಾವರಣ ನಮ್ಮೆ ಕಣ್ಣಿಗೆ ಕಟ್ಟುವಂತೆ ನಾನು ಹೇಳ್ತೀನಿ ನೋಡಿ. ಇದು ಪಾನಿಪುರಿ ತಯಾರಿಸುವ ಜಾಗ. ಅದು ಹೇಗಿದೆ, ಕೆಳಗೆಲ್ಲ ಉಳ್ಳ ಬಿದ್ದು ಅದೇ ರೀತಿ ಅಷ್ಟು ಕೆಟ್ಟದಾಗಿದೆ. ಪಕ್ಕದಲ್ಲೇ ಟಾಯ್ಲೆಟ್ ಇದೆ ನೋಡಿ, ಪಕ್ಕದಲ್ಲೇ ಟಾಯ್ಲೆಟ್ ಇದೆ. ಅದಕ್ಕೆ ಸರಿಯಾಗಿ ಬಾಗ್ಲೂ ಇಲ್ಲ, ಸ್ವಚ್ಛತೆನೂ ಇಲ್ಲ, ಏನಿಲ್ಲ. ಹುಡುಗರು ಅಲ್ಲಿಗೆ ಹೋಗ್ತಾರೆ, ಕೈ ತೊಳೆಯಲ್ಲ, ಸಾಬೂನು ಹಾಕಲ್ಲ, ಹಾಗೇ ಬರ್ತಾರೆ. ಇಲ್ಲಿ ಪೇಪರ್ ಮೇಲೆ ಈ ರೀತಿ ನೋಡಿ, ಈ ರೀತಿ ಹಾಕಿರ್ತಾರೆ. ಅದು ಪೂರಿಯಾಗಿ ಬಂದಿರುತ್ತೆ. ಅದರಲ್ಲಿ ಈ ಪೇಪರ್ನ ಇಂಕ್ ಎಲ್ಲ ಇದ್ರ ಮೇಲೆ ತಾಗುತ್ತೆ. ಆ ಇಂಕ್ ಎಷ್ಟೊಂದು ಪ್ರಾಣಕ್ಕೆ ಅಪಾಯಕಾರಿ ಅಂದ್ರೆ ಪೇಪರ್ ಇಂಕ್ ಕೂಡ ಅಷ್ಟೇ ಅಪಾಯಕಾರಿ. ನೆಲದಲ್ಲಿ ಆ ನೆಲ ಯಾವ ರೀತಿ ಇದೆ ಅಂದ್ರೆ ಫುಲ್ಲು ಮಣ್ಣಿದ್ದು, ಇದು ತೊಳೆಯುವ ಅಥವಾ ಸ್ವಚ್ಛ ಮಾಡುವಂತ ಪ್ರಶ್ನೆಯೇ ಇಲ್ಲ. ಅದರ ಮೇಲೇನೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕದೆ, ಏನೂ ಹಾಕದೆ ಹಾಗೆ ಹಾಕಿಟ್ಟಿದ್ದಾರೆ. ಇಡೀ ಮೇಲೆಲ್ಲ ನೋಡಿದ್ರೆ ಫುಲ್ ಬಲೆ ತುಂಬಿ ಹೋಗಿದೆ. ಆಮೇಲೆ ಈ ಪಾನಿಪುರಿಯಲ್ಲಿ ಅತ್ಯಂತ ಒಂದು ಕಳ್ಳ ಅಂತ ಕರೆಸ್ಕೊಳ್ಳುವಂಥದ್ದು ಎಣ್ಣೆ. ಯಾಕಂದ್ರೆ ಇದು ಗುಣಮಟ್ಟದ ಎಣ್ಣೆ ಅಲ್ವೇ ಅಲ್ಲ, ಇದು ಅತ್ಯಂತ ಕಳಪೆ ಎಣ್ಣೆನ ಈ ಪಾನಿಪುರಿ ತಯಾರಿಸಕ್ ಬಳಸ್ತಾರೆ. ಒಂದು ವೇಳೆ ಈ ಎಣ್ಣೆ ಬಳಸಿದ್ರೆ ಗಂಟಲಿಗೆ ಬೇಗನೆ ಇನ್ಫೆಕ್ಷನ್ ಆಗ್ಬಿಡತ್ತೆ. ಅಷ್ಟೇ ಅಲ್ಲ, ಈ ಎಣ್ಣೆ ಬಳಸೋದ್ರಿಂದ ನಮ್ಮ ಕಿಡ್ನಿ ಮತ್ತೆ ಲಿವರ್ ಎರಡಕ್ಕೂ ಕೂಡ ಡ್ಯಾಮೇಜ್ ಮಾಡುವಂತ ಎಲ್ಲಾ ಗುಣಗಳನ್ನ ಈ ಎಣ್ಣೆ ಹೊಂದಿದೆ.